ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೂನ್ 1 ಬಂದೇ ಬಿಡ್ತು. ಏನು ವಿಶೇಷ ಅಂತ ಅಂದರೆ, ನಾಳೆಯಿಂದ ಎಲ್ಲ ಶಾಲೆಗಳು ಆರಂಭವಾಗ್ತಾ ಇದೆ. ಬೇಸಿಗೆ ರಜಾ, ಮೋಜು ಮಸ್ತಿ ಎಲ್ಲ ಮುಗಿಸಿ ಮಕ್ಕಳು ಎಲ್ಲರೂ ಕೈಯಲ್ಲಿ ಹೊಸ ಪುಸ್ತಕ ಹಿಡಿದು ಹೊಸ ತರಗತಿಗೆ ಹೆಜ್ಜೆ ಇಡಲು ಸಜ್ಜಾಗಿದ್ದಾರೆ. ಜ್ಞಾನದ ಹಾದಿಯಲ್ಲಿ ಸಾಗುವ ನಮ್ಮ ಮಕ್ಕಳಿಗೆ ಅಕ್ಷರ ದೇವತೆಯ ಆಶೀರ್ವಾದ ಅತಿ ಮುಖ್ಯ. ವಿದ್ಯೆ, ಬುದ್ಧಿ, ಕಲೆ ಮತ್ತು ಜ್ಞಾನದ ಅಧಿದೇವತೆ ತಾಯಿ ಶಾರದಾದೇವಿ. ಹೊಸ ಶೈಕ್ಷಣಿಕ ವರ್ಷವನ್ನು ಆರಂಭಿಸುವ ಮುನ್ನ ಈ ಜಗನ್ಮಾತೆಯ ಆಶೀರ್ವಾದವನ್ನು ಪಡೆದರೆ ಮಕ್ಕಳಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಉತ್ತಮ ಬುದ್ಧಿ ಬೆಳೆಯುತ್ತದೆ. ಅದಕ್ಕಾಗಿಯೇ ಇವತ್ತಿನ ವಿಡಿಯೋದಲ್ಲಿ ನಾವು ತಾಯಿ ಶಾರದಾ ದೇವಿ ದರ್ಶನ ಹಾಗೂ ಮಕ್ಕಳ ಪ್ರತಿದಿನ ಪಠಿಸಬೇಕಾದ ಒಂದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮಕ್ಕಳು ಪ್ರತಿದಿನ ಎದ್ದ ತಕ್ಷಣ ಅಥವಾ ಓದಲು ಕುಳಿತುಕೊಳ್ಳುವ ಮುನ್ನ ಈ ಸರಳ ಮಂತ್ರವನ್ನು ಕೇವಲ 3 ಅಥವಾ 11 ಬಾರಿ ಪಠಿಸೋದ್ರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹೇ ಜ್ಞಾನದೇವತೆ ಸರಸ್ವತಿಯೇ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ನಿನಗೆ ನನ್ನ ನಮಸ್ಕಾರಗಳು. ನಾನು ಇಂದಿನ ನನ್ನ ವಿದ್ಯಾರ್ಜನೆಯನ್ನು ಆರಂಭಿಸುತ್ತಿದ್ದೇನೆ. ನನಗೆ ಯಾವಾಗಲೂ ಯಶಸ್ಸು ಸಿಗುವಂತೆ ಅನುಗ್ರಹಿಸು ತಾಯಿ ಎಂದರ್ಥ. ನಾಳೆಯಿಂದ ಶಾಲೆಗೆ ಹೆಜ್ಜೆ ಇಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತಾಯಿ ಶಾರದಾ ದೇವಿ ಸನ್ಮತಿಯನ್ನು ನೀಡಲಿ. ಎಲ್ಲರ ವಿದ್ಯಾಭ್ಯಾಸವು ಯಶಸ್ವಿಯಾಗಿ ಸಾಗಲಿ ಎಂದು ದೇಗುಲದಾರಿ ಪರವಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಚಾನೆಲ್ನಲ್ಲಿ ವಿದ್ಯಾದೇವತೆ ಜಗನ್ಮಾತೆ ಶಾರದಾ ದೇವಿ ವಿಶೇಷ ಪೂಜೆಯ ದರ್ಶನ ನಡೆಯುತ್ತಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆ ತಾಯಿ ಶಾರದಾ ದೇವಿಯ ದಿವ್ಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶಕ್ತಿ ಸಿದ್ಧ್ಯರ್ಥಂ ಪೂಜಾ ಅಹಂ ಕರಿಷ್ಯಾಮಿ. ಗ್ರಹಣ ಶಕ್ತಿ ಇಲ್ಲಿರುತ್ತೆ. ಆ ಗ್ರಹಣ ಶಕ್ತಿ ಹೊರಕ್ಕೆ ಅನುಸೂಚಿತವಾಗಲಿ, ಗ್ರಹಣ ಶಕ್ತಿ ಇಲ್ಲೇ ಸೀಮಿತವಾಗಿ ಮಗುವಿಗೆ ಇಂದಿನಿಂದ ಗ್ರಹಣ ಶಕ್ತಿ ಪ್ರಾರಂಭವಾಗಲಿ ಅಂತ ಏನೋ ಅಂಟಿಸ್ಬಿಟ್ರು ಅಂತ ತಿಳ್ಕೊಡಿ. ಆಯಿತಾ? ಈಗ ಗಣಪತಿಯೇ ನಮಃ ಅಂತ ಬರ್ತೀವಿ. ತನ್ನದಾದ್ಮೇಲೆ ಸರಸ್ವತಿಯೇ ನಮಃ ಬರ್ತೀವಿ. ತನ್ನದಾದ್ಮೇಲೆ ವಿದ್ಯಾ ವಾಗೀಶ್ವರ್ಯೈ ನಮಃ ಬರ್ತೀವಿ. ಎಲ್ಲರೂ ಶ್ರೀ ಶಾರದಾ